ನಾವಲ್ಲಿ ಏನ್ ಮಾಡ್ಬೇಕು, ನಾವ್ ಹೆಂಗ್ ಇನ್ವೆಸ್ಟ್ ಮಾಡ್ಬೇಕು, ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡಬಹುದು. ಅಕ್ಕಿ ಮಿಲ್ನವ್ರದ್ದು ಇನ್ಕಮ್ ಬೇರೆ ಟೈಪ್, ಅದೇ ಶೇಂಗಾ ಬೇರೆ ಟೈಪ್, ಕಬ್ಬಿನ ಮಿಲ್ಲು ಬೇರೆ. ಅಂದ್ರೆ ಇವರದೆಲ್ಲ ವರ್ಷದಲ್ಲಿ ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಅಲ್ಲಿ ಮಾತ್ರ ಅವ್ರಿಗೆ ಇನ್ಕಮ್ ಬರುತ್ತೆ. ಹೌದು, ಮಕ್ಕಳು ಈ ತೋಟಕ್ಕೆ ನೋಡ್ಕೊಳ್ಳಿ ಬರ್ತಾರೋ ಇಲ್ವೋ ಗೊತ್ತಿಲ್ಲ, ನಮ್ಮ ರಿಟೈರ್ಮೆಂಟ್ ಹಣ ಬೇಕು, ಕರೆಕ್ಟ್ ಅಲ್ವಾ? ಇದನ್ನೆಲ್ಲ ಪ್ಲಾನ್ ಮಾಡ್ಕೊಂಡು ಈ ತಿಂಗಳ ಇನ್ಕಮ್ ಬರುವವ್ರು ಹೆಂಗ್ ಇನ್ವೆಸ್ಟ್ ಮಾಡ್ತಾರೆ ಅದೇ ತರ ಅವ್ರು ಇನ್ವೆಸ್ಟ್ ಮಾಡ್ಬೇಕು. ಚಿನ್ನ ಚೀಟಿ ತಗೊಳ್ಳ, ಆರ್.ಡಿ ಹಾಕ್ಲಾ, ಚೀಟಿಗೆ ಹಾಕ್ಲಾ, ಏನಕ್ಕೆ ಹಾಕ್ಲಿ ಅನ್ನೋದೇ ದೊಡ್ಡ ಕನ್ಫ್ಯೂಷನ್ ಆಗ್ಬಿಟ್ಟಿದೆ. ಅದರಿಂದಾಗಿ ಅದು ಒಳ್ಳೇದ ಕೆಟ್ಟದ ಅನ್ನೋದೇ ಗೊತ್ತಿಲ್ಲ ಈಗ. ಅದು ವಿಷಯ. ಈ ವಿಡ್ರಾ ಮಾಡೋದೇನು ಕಷ್ಟ ಆಗಲ್ವಾ ಸರ್? ಈಸಿ ಇರುತ್ತಾ? ಅದು 1% ದುಡ್ಡು. ನಿಮ್ಮ ಹಣ 7% ಮೇಲೆ ಹೋಗ್ತಾ ಇದೆ. ಇನ್ಫ್ಲೇಷನ್ ಅಥವಾ ಹಣದ ಬದಲಾಗಿ ನಿಮ್ಮ ಹಣದ ವ್ಯಾಲ್ಯೂ 6% ಕಡಿಮೆ ಆಗ್ತಾ ಇದೆ. ನೀವು ದುಡಿದಿರೋದು 1% ಮಾತ್ರ. ಈಗ ನಾನು ಇನ್ವೆಸ್ಟ್ ನಿಮ್ ಮುಖಾಂತರನೋ ಅಥವಾ ಬೇರೆ ಯಾರದ ಮುಖಾಂತರ ಮಾಡಿರ್ತೀನಿ. ಸೊ ಆ ಬೇರೆ ಯಾರೋ ನನ್ಗೆ ಈಗ ಸಿಕ್ಕಿರಲ್ಲ, ಸುಮಾರು ವರ್ಷಗಳೇ ಆಗಿರ್ಬೋದು. ಅದನ್ನ ನಾನು ವಾಪಸ್ ತಗೋಬೇಕು ಅಂದಾಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದಾ? ನಂಬರ್ ಅನ್ನ ಫ್ರೀಕ್ವೆಂಟ್ ಆಗಿ ಚೇಂಜ್ ಮಾಡಬೇಡಿ. ಚೇಂಜ್ ಮಾಡಿದ್ರಿ ಬೇರೆ ಎಲ್ಲೆಲ್ಲ ಆ ನಂಬರ್ ಕೊಟ್ಟಿದ್ದೀರಿ ಅದನ್ನ ಪೂರಾ ಚೇಂಜ್ ಮಾಡ್ಕೊಂಡ್ ಬನ್ನಿ. ಈ SIP ಬೇರೆ, ಮ್ಯೂಚುವಲ್ ಫಂಡ್ ಬೇರೆನಾ, ಹೆಂಗೆ ಇದು ಅಂತ? ಅಲ್ಲ, ಒಳ್ಳೆ ಕ್ವಶನ್ ಇದೆ. ಕರೆಕ್ಟ್, ಇದು ರೂಟೀನ್ ಕ್ವಶನ್ ಇದೆ ಆಕ್ಚುಲಿ. ಪರ್ಟಿಕ್ಯುಲರ್ ಡೇಟಿಗೆ ನಿಮ್ಮ ಸೇವಿಂಗ್ಸ್ ಅಕೌಂಟ್ ಟನ್ ಅಂತ ಕಟ್ ಆಗುತ್ತೆ, ಲೋನ್ ಅಕೌಂಟ್ಗೆ ಟನ್ ಅಂತ ಹೋಗಿ ಕ್ರೆಡಿಟ್ ಆಗುತ್ತೆ. ಸೊ ಎಷ್ಟು ಅಮೌಂಟ್ ಹೋಗ್ಬೇಕು ಅದು ಕೂಡ ಮೊದಲೇ ಫಿಕ್ಸ್ ಆಗಿರುತ್ತೆ. ಎಲ್ಲಿಂದ ಹೋಗುತ್ತೆ ಮೊದಲು ಫಿಕ್ಸ್ ಆಗಿದೆ. ಅರ್ಜೆಂಟಿಗೆ ತಲೆಲ್ಲ ನೀವೊಂದು ಮಾತ್ರ ತಗೊಳ್ಬಹುದು. ಸ್ವಂತ ಡಾಕ್ಟರ್ ಆಗ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಸ್ಪೆಷಲೈಸೇಷನ್ ಏನು, ನೀವು ಯಾವುದೋ ಒಂದು ವಿಚಾರದಲ್ಲಿ ಸ್ಪೆಷಲೈಸ್ಡ್ ಅಲ್ವಾ, ಅದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ನಿಮ್ಮ ಇನ್ಕಮ್ ಜಾಸ್ತಿ ಮಾಡ್ಕೊಳ್ಳಿ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾವು ಮ್ಯೂಚುವಲ್ ಫಂಡ್ ಬಗ್ಗೆ ಒಂದಿಷ್ಟು ಕಾರ್ಯಕ್ರಮವನ್ನ ಕೊಡ್ತಾ ಇದ್ದೀವಿ. ನಮ್ಮ ಜೊತೆಗೆ ಶ್ರೀಧರ್ ಭಟ್ ಅವರು ಕಳೆದ 2 ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿ ಒಂದಿಷ್ಟು ಒಳ್ಳೆಯ ಮಾಹಿತಿಯನ್ನ ಕೊಟ್ಟರು. ಅಂದ್ರೆ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾ, ಮಾಡಿದ್ರೆ ನಮ್ಗದು ಹೆಂಗೆ ಇನ್ಕಮ್ ಬರುತ್ತೆ, ನಿಜವಾಗ್ಲೂ ಸಿಗುತ್ತಾ ಇಲ್ವಾ ಇತ್ಯಾದಿ ಎಲ್ಲೋದ್ರ ಬಗ್ಗೆ ಮಾತಾಡಿದ್ವಿ ನಾವು. ಇವತ್ತು ಕೂಡ ನನ್ನ ಹತ್ರ ಒಂದಿಷ್ಟು ಪ್ರಶ್ನೆಗಳಿದೆ. ಸೊ ಅವರು ಕೂಡ ನನ್ನ ಕಾರ್ಯಕ್ರಮದಲ್ಲಿ ಇವತ್ತು ಜಾಯಿನ್ ಆಗಿದ್ದಾರೆ. ಬನ್ನಿ, ನಿಮ್ಮೆಲ್ಲರ ಪರವಾಗಿ ಅವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮಸ್ತೆ ಗುರುಗಳೇ, ತುಂಬಾ ಖುಷಿ ಆಯ್ತು. ಸಿಕ್ಕಾಪಟ್ಟೆ ಜನರಿಗೆ ಇದು ಯೂಸ್ ಆಗ್ತಿದೆ ಅನ್ನೋದು ಗೊತ್ತಾಯ್ತು. ಯಾಕಂದ್ರೆ ಕನ್ನಡದಲ್ಲಿ ಸರಿಯಾಗಿ ಪಕ್ಕಾ ಇನ್ಫಾರ್ಮೇಶನ್ ನಾನಂತೂ ತುಂಬಾ ಕಡಿಮೆ ನೋಡಿದ್ದೀನಿ. ಇಂಗ್ಲಿಷಲ್ಲಾದ್ರೆ ಸ್ವಲ್ಪ ಜಾಸ್ತಿ ಸಿಗ್ಬಹುದು. ಸೊ ನಿಮ್ಮ ಒಂದು ಆರ್ಟಿಕಲ್ಗಳು ಕೂಡ ವೆಬ್ಸೈಟ್ ಅಲ್ಲೆಲ್ಲ ಇದೆ, ಮತ್ತೆ ನಿಮ್ಮ ಯೂಟ್ಯೂಬ್ ಚಾನಲ್ ಅಲ್ಲೂ ಕೂಡ ಕೆಲವೊಂದು ವಿಡಿಯೋಸ್ ಗಳನ್ನು ಬಿಟ್ಟಿದ್ದೀರಾ. ನಾನು ಅದರ ಲಿಂಕ್ ಅನ್ನು ಕೂಡ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ನಮ್ಮ ವೀಕ್ಷಕರು ಅದನ್ನು ಓದ್ಕೋಬಹುದು. ಈಗ ಇವತ್ತಿನ ನನ್ನ ಪ್ರಶ್ನೆ, ಈಗ ನಮ್ಮ ತಂದೆ ಅಥವಾ ನಾವೆಲ್ಲ ಅಗ್ರಿಕಲ್ಚರಲ್ ಫ್ಯಾಮಿಲಿ, ನಮ್ಗೆ ಅಂದ್ರೆ ಅಗ್ರಿಕಲ್ಚರ್ ನಮ್ ದೊಡ್ಡ ಇನ್ಕಮ್. ನೀವು ಕಳೆದ ಕಾರ್ಯಕ್ರಮದಲ್ಲಿ ಹೇಳಿದ್ರಿ, ಈಗ ಸ್ಯಾಲ್ರಿ ಬರೋರ್ಗೆ ಅಥವಾ ಅಲ್ಲಿ ಕೆಲಸದಲ್ಲಿ ಇರೋರು, ಇಲ್ಲಿ ಕೆಲಸದಲ್ಲಿ ಅವ್ರು ಎಲ್ರಿಗೂ ಒಂದು ಮಂತ್ಲಿ ಇನ್ಕಮ್ ಅಂತ ಇರುತ್ತೆ. ನನ್ನ ಫ್ಯಾಮಿಲಿಗೆ ಆತರ ಇನ್ಕಮ್ ಇಲ್ಲ. ಸೊ ನಮ್ಗೆ ಯಾವಾಗೋ ಇನ್ಕಮ್ ಬರ್ಬೋದು, 3 ತಿಂಗಳು ಆಗ್ಬೋದು, 6 ತಿಂಗಳು, ಹಾಗೆಲ್ಲ ಇರುತ್ತೆ. ಸೊ ಇಲ್ಲಿ ಒಂದು ಕನ್ಫ್ಯೂಷನ್ ಆಗಿದ್ದು ನನ್ಗೆ ಅಂತ ಹೇಳಿದ್ರೆ, ಈಗ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಸಣ್ಣ ವ್ಯವಹಾರವನ್ನ ಮಾಡುವವರು ಅಥವಾ ಈ ಸಂಬಳ ಬರುವವರೇ ಇರಬಹುದು, ಇವ್ರ ಹತ್ರ ಎಲ್ಲ ಒಂದೊಂದ್ ತರದ ಇನ್ವೆಸ್ಟ್ಮೆಂಟ್ ಇರುತ್ತೆ. ಎಲ್ರದ್ದು ಒಂದೇ ತರ ಇನ್ಕಮ್. ಹೌದೌದು, ಒಂದೊಂದ್ ತರ ಇನ್ಕಮ್ ಇರುತ್ತೆ. ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತ ಯೋಚನೆ ಇರುತ್ತೆ. ಈಗ ನಾವಲ್ಲಿ ಏನ್ ಮಾಡ್ಬೇಕು, ನಾವ್ ಹೆಂಗ್ ಇನ್ವೆಸ್ಟ್ ಮಾಡ್ಬೇಕು, ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡಬಹುದಾ? ಖಂಡಿತ ಸಿಂಪಲ್ ಇದು. ಅಷ್ಟು ಕಾಂಪ್ಲಿಕೇಶನ್ ಇಲ್ಲ. ಅದನ್ನ ಒಂಚೂರು ಅದನ್ನ ನೋಡುವ ರೀತಿ ಚೇಂಜ್ ಮಾಡ್ಕೊಂಡ್ರೆ ಆಯ್ತು. ಎಸ್ ಈಗ ಅಲ್ಲ, ನಾನು ಯಾಕೆ ಕೇಳಿದೆ ಅಂತ ಹೇಳಿದ್ರೆ, ಈ ಕೆಲವೊಬ್ರು ಚೀಟಿಗೆ ಹಾಕಿ ಇನ್ಕಮ್ ಆಗುತ್ತೆ ಅಂತ, ಇಲ್ಲ ಈ ಚಿನ್ನದ ಚೀಟಿ ಅಂತ ಒಂದ್ ಬರುತ್ತೆ, ಅದಕ್ಕೆ ಹಾಕಿ ಅದರಲ್ಲಿ ಹೂಡಿಕೆ ಮಾಡಿ ನಿಮ್ಗೆ ಒಳ್ಳೇದಾಗತ್ತೆ ಅಂತಾರೆ. SIP ಅಂತ ಒಂದಿದೆ, ಅದ್ರಲ್ಲಿ ಮಾಡಿ ಅಂತ ಹೇಳ್ತಾರೆ. ಸೊ ನನ್ಗೆ ಇದೊಂದು ದೊಡ್ಡ ಕನ್ಫ್ಯೂಷನ್ ಆಗ್ಬಿಟ್ಟಿದೆ. ಈಗ ನಾನು ಎಲ್ಲ ಹಾಕ್ಬೇಕು, ಚೀಟಿ ದುಡ್ಡು ಹಾಕ್ಬೇಕಾ, ಚಿನ್ನದ ದುಡ್ಡು ಹಾಕ್ಬೇಕಾ, ಎಲ್ಲ ಹಾಕ್ಬೇಕು ಅನ್ನೋದು ಗೊತ್ತಿಲ್ಲ. ಅದನ್ನ ನೀವು ಹೇಳಿದ್ರೆ ಕರೆಕ್ಟ್ ಆಗಿರುತ್ತೆ. ಒಳ್ಳೆ ಅಡ್ವೈಸರ್ ಈಗ ನೀವು ನಮ್ಗೆ. ಕ್ಲೀನ್ ಆಗಿ ಒಂದು ಎಕ್ಸ್ಪ್ಲೇನ್ ಮಾಡಿ ಪ್ರಯತ್ನ ಮಾಡ್ತೀನಿ. ಈಗ ಅಗ್ರಿಕಲ್ಚರ್ ಒಂದು ಉದಾಹರಣೆ ತಗೊಳ್ಳಿ. ರಬ್ಬರ್ ವರ್ಷಕ್ಕೊಂದ್ಸಲ ಇನ್ಕಮ್. ತೆಂಗು 3-4 ತಿಂಗಳಿಗೆ ಒಂದ್ಸಲ. ಹೌದು. ಅಡಕೆ ಅಕ್ಟೋಬರ್ ಇಂದ ಸ್ಟಾರ್ಟ್ ಆದ್ರೆ ಫೆಬ್ರವರಿ ತನಕ ಇನ್ಕಮ್. ಕರೆಕ್ಟ್ ಅಲ್ವಾ? ಕಾಳು ಮೆಣಸು ವರ್ಷಕ್ಕೊಂದ್ಸಲ. ಹೀಗೆ ಫಾರ್ಮ್ ಇನ್ಕಮ್ಗಳು ಅದರ ಪೀರಿಯಾಡಿಸಿಟಿಗೆ ಹೊಂದ್ಕೊಂಡು ಬರುತ್ತೆ. ಈಗ ನೀವು ಒಂದು ಮಿಲ್ ಇಟ್ಟಿದ್ದೀರಿ, ಅಕ್ಕಿ ಮಿಲ್ನವ್ರದ್ದು ಇನ್ಕಮ್ ಬೇರೆ ಟೈಪ್, ಅದೇ ಶೇಂಗಾ ಬೇರೆ ಟೈಪ್, ಕಬ್ಬಿನ ಮಿಲ್ಲು ಬೇರೆ. ಅಂದ್ರೆ ಇವರದೆಲ್ಲ ವರ್ಷದಲ್ಲಿ ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಅಲ್ಲಿ ಮಾತ್ರ ಅವರಿಗೆ ಇನ್ಕಮ್ ಬರುತ್ತೆ. ಇನ್ನೀಗ ನೀವು ಒಂದು ಅಂಗಡಿ ಇಟ್ಟಿದ್ದೀರಿ, ದಿನಸಿ ಅಂಗಡಿ ಇರ್ಬೋದು, ಫಾರ್ಮಸಿ ಇರ್ಬೋದು, ಏನೋ ಒಂದು ಅಂಗಡಿ ಇಟ್ಟಿದ್ದೀರಿ, ಪ್ರತಿ ದಿವಸ ವ್ಯಾಪಾರ ಆಗುತ್ತೆ, ಪ್ರತಿ ದಿವಸ ದುಡ್ಡು ನೋಡ್ತೀರಿ ನೀವು, ಅದ್ರಲ್ಲಿ ಒಂದು ಪೋರ್ಷನ್ ನಿಮ್ ಇನ್ಕಮ್. ಅವರು ಡೈಲಿ ಇನ್ಕಮ್ ನವರಾದ್ರು, ಇನ್ನು ತಿಂಗಳ ಸಂಬಳದವರು. ಕರೆಕ್ಟ್ ಅಲ್ವಾ? ತಿಂಗಳ ಸಂಬಳದವ್ರ ಸಂಖ್ಯೆ ಜಾಸ್ತಿ. ಸಿಂಪಲ್ ಆಸ್ ದಟ್. ಇದು ಇವರೆಲ್ಲರೂ ಕೂಡ
ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮ್ಯೂಚುವಲ್ ಫಂಡ್ ಮೂಲಕ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಆಗುತ್ತೆ ಸರ್. ಎಲ್ಲರಿಗೂ ಆಗುತ್ತೆ. ಬೇರೆ ಬೇರೆ ರೀತಿಯಲ್ಲಿ ಆಪ್ಷನ್ ಇದೆ, ಎಲ್ಲರಿಗೂ ಆಪ್ಷನ್ ಇದೆ. ನೋಡಿ ಅದು ಹೇಳ್ತೀನಿ ಕೇಳಿ. ಈಗ ಪ್ರತಿ ತಿಂಗಳು ಸಂಬಳ ಬರುವವರಿಗೆ ನಾನು ನಿಮ್ಗೆ ಹಿಂದೆ 2 ವಿಡಿಯೋದಲ್ಲಿ ಹೇಳಿದ ಹಾಗೆ ಒಂದಷ್ಟು ಹಣ ಖರ್ಚಾಗತ್ತೆ, ರೆಗ್ಯುಲರ್ ರೂಟೀನ್ ಎಕ್ಸ್ಪೆಂಡಿಚರ್ಗೆ ಹೋಗುತ್ತೆ. ಒಂದಷ್ಟು ಹಣ ಆನ್ಯುವಲ್ ಎಕ್ಸ್ಪೆಂಡಿಚರ್ಗೆ ಬದಿಗಿಟ್ಟಿರ್ತೀರಾ. ಇನ್ನೊಂದಷ್ಟು ಹಣವನ್ನ ಮೀಡಿಯಂ ಟರ್ಮ್ ಮತ್ತೆ ಲಾಂಗ್ ಟರ್ಮಿಗೆ ಕ್ಲೀನ್ ಆಗಿ ಪ್ಲಾನ್ ಮಾಡಿಬಿಟ್ಟು ಬಜೆಟಿಂಗ್, ಫಿನಾನ್ಷಿಯಲ್ ಅಸೆಟ್ ಅಲೋಕೇಶನ್, ಡಿಸಿಪ್ಲಿನ್ ಫಾಲೋ ಮಾಡಿ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗುತ್ತೆ. ಸೊ ಮಂತ್ಲಿ ಸಂಬಳದವರು ನಿಮಗೆ ಕ್ಲಾರಿಟಿ ಇದೆ. ಈಗ ಈ ಬಲ್ಕ್ ಹಣ ಬರೋರು ವ್ಯವಹಾರದವರಿಗೆ ಏನಾಗುತ್ತೆ, ವ್ಯವಹಾರದವ್ರಿಗೆ ಹಣ ಬಂದಾಗ ಪ್ಲಾನ್ ಮಾಡ್ಕೋಬೇಕು. ಕರೆಕ್ಟ್ ಅಲ್ವಾ? ಈಗ 1 ವರ್ಷಕ್ಕೆ ನಿಮಗೊಂದು ಅಡಕೆಯಿಂದ ಎಲ್ಲ ಖರ್ಚು ಕಳೆದು ಒಂದು 10 ಲಕ್ಷ ರೂಪಾಯಿ ಇನ್ಕಮ್ ಇದೆ ಅನ್ಕೊಳ್ಳಿ. ಒಂದು ಉದಾಹರಣೆ ಕೊಟ್ಟದ್ದು ನಾನು. 10 ಲಕ್ಷ ಬೇಜಾರಾಗದ ಹೇಳಿ 5 ಲಕ್ಷ ಇನ್ಕಮ್ ಇದೆ ಅನ್ಕೊಳ್ಳಿ. ಆಯ್ತಾ? 5 ಲಕ್ಷ ರೂಪಾಯಿ ಇನ್ಕಮ್ ಇದ್ರೆ ಅದ್ರಲ್ಲಿ ಒಂದಷ್ಟು ನಿಮ್ಗೆ ಆನ್ಯುವಲ್ ಖರ್ಚುಗಳಿದಾವೆ. 100% ಕೀಳ್ಬೇಕು ಎಲ್ಲದೂ ಇದೆ. ಎಲ್ಲ ಕಳೆದು ಹೇಳಿದ್ದ ಆನ್ಯುವಲ್ ನೆಟ್ ಇನ್ಕಮ್ ಒಂದು 5 ಲಕ್ಷ ಇದೆ ಅನ್ಕೊಳ್ಳಿ. ಗೊತ್ತಾಯ್ತಾ? ಆ 5 ಲಕ್ಷದಲ್ಲಿ ಅದನ್ನೂ ಕೂಡ ನೀವು ತಿಂಗಳು ಸಂಬಳದವ್ರ ತರವೇ ಮತ್ ಪುನಃ ಪ್ಲಾನ್ ಮಾಡ್ಬೇಕು. ಈ ಹಣದಲ್ಲಿ ಒಂದಷ್ಟು ಹಣ ನನ್ನ ಎಮರ್ಜೆನ್ಸಿಗೆ ಏನಾದ್ರೂ ಬೇಕು, ಅದನ್ನ FD ಮಾಡಿ. ನಿಯರೆಸ್ಟ್ ಬ್ಯಾಂಕ್, ಒಳ್ಳೆ ಬ್ಯಾಂಕ್ ಅಲ್ಲಿ FD ಪ್ಲಾನ್ ನೀವೇ ಕೊಡ್ತೀರಾ? ಮಾಡಿ ಕೊಡ್ತೀವಿ. ಆಯ್ತಲ್ವಾ? ನಂತರ ಒಂದಷ್ಟು ಹಣ 4-5 ವರ್ಷದಲ್ಲಿ ಮಗಳ ಮದುವೆಗೋ, ಎಜುಕೇಶನಿಗೋ, ಬೇರೆ ಏನೋ ಲೈಫ್ ಗೋಲ್, ಒಂದು ಟ್ರ್ಯಾಕ್ಟರ್ ಚೇಂಜ್ ಮಾಡ್ಬೇಕಿರ್ಬೋದು, ಇಲ್ಲ ಒಂದು ಜೀಪ್ ತಗೊಳ್ಬೇಕು, ಏನೋ ಒಂದು ರಿಕ್ವೈರ್ಮೆಂಟ್ ಇರುತ್ತೆ, ಅದಕ್ಕೆ ಒಂದಷ್ಟು ಹಣ ಬೇಕು. ಅದಕ್ಕೆ ಬೇರೆ ಫಿನಾನ್ಷಿಯಲ್ ಪ್ರಾಡಕ್ಟ್, ಬೇರೆ ತರದ ಮ್ಯೂಚುವಲ್ ಫಂಡ್ ಸ್ಕೀಮ್ಗಳು ಬರ್ತವೆ, ಅದ್ರಲ್ಲಿ ಇನ್ವೆಸ್ಟ್ ಮಾಡಿ. ಇನ್ನೊಂದಷ್ಟು ಹಣ ಲಾಂಗ್ ಟರ್ಮಿಗೆ ಬೇಕು. ಹಣತಾಗ್ತಾ ಇರ್ತೀವಿ, ಮಕ್ಕಳು ಈ ತೋಟಕ್ಕೆ ನೋಡ್ಕೊಳ್ಳಿ ಬರ್ತಾರೋ ಇಲ್ವೋ ಗೊತ್ತಿಲ್ಲ, ನಮ್ಮ ರಿಟೈರ್ಮೆಂಟಿಗೆ ಹಣ ಬೇಕು. ಕರೆಕ್ಟ್ ಅಲ್ವಾ? ಇದನ್ನೆಲ್ಲ ಪ್ಲಾನ್ ಮಾಡ್ಕೊಂಡು ಈ ತಿಂಗಳು ಇನ್ಕಮ್ ಬರುವವ್ರು ಹೆಂಗ್ ಇನ್ವೆಸ್ಟ್ ಮಾಡ್ತಾರೆ ಅದೇ ತರ ಅವ್ರು ಇನ್ವೆಸ್ಟ್ ಮಾಡ್ಬೇಕು. ಬಟ್ ಅವ್ರಿಗೆ ಮಂತ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಆಗದೆ ಇರ್ಬೋದು. ಈಗ ಏನು ಇನ್ವೆಸ್ಟ್ಮೆಂಟ್ ಅಲ್ಲಿ ಒಂದು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್, SIP, ತಿಂಗಳು ಇನ್ವೆಸ್ಟ್ ಮಾಡೋದು. ಇಲ್ಲ ಅಂದ್ರೆ ಬಲ್ಕ್ ಹಣ ಇದ್ದವಾಗ ಇನ್ವೆಸ್ಟ್ ಮಾಡ್ಬೋದು. ಆ ತರ ಮಾಡ್ಲಿಕ್ಕೆ ಆಗತ್ತೆ. ಇನ್ನು ನಿಮ್ಮ ನೆಕ್ಸ್ಟ್ ಕ್ವಶನ್ ಬಂದು ಚಿನ್ನ ಚೀಟಿ ತಗೊಳ್ಳ, RD ಹಾಕ್ಲಾ, ಚೀಟಿಗೆ ಹಾಕ್ಲಾ, ಏನಕ್ಕೆ ಹಾಕ್ಲಿ ಅನ್ನೋದೇ ದೊಡ್ಡ ಕನ್ಫ್ಯೂಷನ್ ಆಗ್ಬಿಟ್ಟಿದೆ. ಅದರಿಂದಾಗಿ ಅದು ಒಳ್ಳೇದ ಕೆಟ್ಟದ ಅನ್ನೋದೇ ಗೊತ್ತಿಲ್ಲ ಈಗ. ಅದು ವಿಷಯ ಅಲ್ಲಿರೋದು. ಯಾಕಂದ್ರೆ ಚಿನ್ನಕ್ಕೆ ಹಾಕಿ ನಿಮ್ ಮೇಕಿಂಗ್ ಚಾರ್ಜಸ್ ಇಲ್ಲ ಅಂತ ಹೇಳ್ತಾರೆ. ಅಲ್ಲಿ ನಾವೇನೋ ಒಂದು 5-5 ಸಾವಿರ ಹಾಕಿದ್ರೆ ಒಂದು 50,000 ಆಗುತ್ತೆ. ಚಿನ್ನ ತಗೊಂಡು ಹೋಗುವಾಗ 50,000 ಸಿಗುತ್ತಾ? 1.5 ಲಕ್ಷ ತಗೋತೀವಿ, 50,000 ಮಾತ್ರ ಮೇಕಿಂಗ್ ಚಾರ್ಜಸ್ ಇಲ್ಲ ಅಂತಾರೆ. ಈಗ ಏನ್ ಮಾಡ್ಬೇಕು? ಎಲ್ಲೋದ್ರೂ ಸಿಕ್ಕಾಕೊಂತೀವಲ್ಲ ನಾವು. ನೋಡಿ, ಇದು ವಿಷಯ ಏನಂದ್ರೆ ನೀವು RD ಏನ್ ಮಾಡ್ತೀರಲ್ವಾ, ಆ RD ನಿಮ್ಗೆ ನೀವು RD ಹಾಕ್ತಾ ಇದೀರಲ್ವಾ, ಆ ಹಣ ನಿಮ್ಗೊಂದು 2-3 ವರ್ಷದ ಒಳಗಡೆ ಬೇಕಾದ್ರೆ ಮಾತ್ರ RD ಹಾಕಿ. ಯಾಕೆ ಹೇಳಿ? 7%, 8% ಬರುತ್ತೆ. ಇನ್ಫ್ಲೇಷನ್ ಎಷ್ಟಿದೆ? ಆಲ್ಮೋಸ್ಟ್ 6% ಇದೆ. ನಿಮ್ಗೆ RD 7% ಕೊಟ್ಟು ಇನ್ಫ್ಲೇಷನ್ 6% ಇದ್ರೆ ನೀವೆಷ್ಟು ದುಡಿದ್ರಿ? 1% ದುಡ್ದ. ನಿಮ್ಮ ಹಣ 7% ಮೇಲೆ ಹೋಗ್ತಾ ಇದೆ. ಇನ್ಫ್ಲೇಷನ್ ಅಥವಾ ಹಣದ ಬದಲಾಗಿ ನಿಮ್ಮ ಹಣದ ವ್ಯಾಲ್ಯೂ 6% ಕಡಿಮೆ ಆಗ್ತಾ ಇದೆ. ನೀವು ದುಡಿದಿರೋದು 1% ಮಾತ್ರ. ನಿಮ್ಗೆ ಹಣ ಒಂದು 5-6 ವರ್ಷದ ನಂತರ ಬೇಕು. ಆ ಹಣ ಬರೀ 1% ಮೇಲೆ ಹೋದ್ರು ಸಾಕ? ನೀವು 12 ಗಂಟೆ ಕೆಲಸ ಮಾಡ್ತೀರಿ ದುಡ್ಡಿಗೆ, ಆ ದುಡ್ಡು ಕೂಡ ನಿಮ್ಮ ಹಾಗೆ ದುಡಿಬೇಕಲ್ವ ಸರ್? ಆ ಹಣವನ್ನ ಮ್ಯೂಚುವಲ್ ಫಂಡ್ ಅಲ್ಲಿ SIP ಹಾಕಿ. ಲಾಂಗ್ ಟರ್ಮ್ ರಿಕ್ವೈರ್ಮೆಂಟ್ ಬೇಕಾಗುವ ಹಣವನ್ನ ಮ್ಯೂಚುವಲ್ ಫಂಡ್ ಅಲ್ಲಿ SIP ಹಾಕಿ. 2-3 ವರ್ಷದ ಒಳಗಡೆ ಬೇಕಾಗುವ ಹಣವನ್ನ RD ಹಾಕಿ. ಇನ್ನು ಚಿನ್ನ ಚೀಟಿ ವಿಚಾರ. ಈಗ ನಿಮಗೆ ಒಂದಷ್ಟು ನಿಮ್ಮ ಇನ್ಕಮ್ಗೆ ಹೊಂದ್ಕೊಂಡು ನಿಮ್ಮ ಮನೆಗೆ ಎಷ್ಟು ಆರ್ನಮೆಂಟ್ ಬೇಕು, ನಿಮ್ಮ ರೂಟೀನ್ ಇದಕ್ಕೆ ರಿಕ್ವೈರ್ಮೆಂಟ್ ಬೇಕು, ಅದನ್ನ ಮಾತ್ರ ತಗೊಳ್ಳಿ. ಈಗ 2 ವರ್ಷದ ಮಗಳಿದ್ದಾಳೆ, ಅವಳು ಮದುವೆ 22ನೇ ವರ್ಷ. ಇವಾಗ ಚಿನ್ನ ಚೀಟಿ ಹಾಕಿ ಚಿನ್ನ ತಗೊಂಡು 20 ವರ್ಷದ ಮೇಲೆ ನೀವು ಅವಳಿಗೆ ಹಾಕ್ತೀರಂದ್ರೆ ಮಗಳು ಹಾಕೋ ಚಾನ್ಸಸ್ ಕಡಿಮೆ ಸರ್. ಬೇಜಾರ್ ಮಾಡ್ಕೋಬೇಡಿ, ನಾನು ಚಿನ್ನದ ಅಂಗಡಿನೂ ಡೀಸೆಲ್ ಮಾಡ್ತಾ ಇಲ್ಲ. ನಿಮ್ಮ ಮಗಳು, ನಿಮ್ಮ ಅಕ್ಕ ತಂಗಿ ನಾನು ಬೇಜಾರ್ ಮಾಡ್ತಾ ಇಲ್ಲ. ಯಾಕಂದ್ರೆ ಪ್ಯಾಟರ್ನ್ ಚೇಂಜ್ ಆಯ್ತು, ಗೊತ್ತಾಯ್ತಲ್ವಾ? ಸೊ ನಿಮಗೆ ಚಿನ್ನದಲ್ಲಿ ಹೂಡಿಕೆ ಮಾಡುವಂತ ಮ್ಯೂಚುವಲ್ ಫಂಡ್ ಸ್ಕೀಮ್ಗಳಿದಾವೆ. ಕರೆಕ್ಟ್, ಹೌದು. ಗೋಲ್ಡ್ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ಮ್ಯೂಚುವಲ್ ಫಂಡ್ ಸ್ಕೀಮ್ಗಳು ಎಲ್ಲ ಮ್ಯೂಚುವಲ್ ಫಂಡ್ ಕಂಪನಿದು ಇದಾವೆ. ಆ ಸ್ಕೀಮಲ್ಲಿ SIP ಹಾಕ್ತಾ ಹೋಗಿ, ಪ್ರತಿ ತಿಂಗಳಲ್ಲಿ ಅಕ್ಯುಮುಲೇಟ್ ಆಗಲಿ. ನಿಮ್ಮ ಮಗುವಿಗೆ ಒಂದು 22-23 ನೀವು ಮದುವೆ ಮಾಡ್ತೀರಿ, ಆವಾಗ ಬೇಕು, ಆವಾಗ ಮ್ಯೂಚುವಲ್ ಫಂಡ್ ಸ್ಕೀಮಿಂದ ವಿಡ್ರಾ ಮಾಡಿ. ಆವತ್ತಿನ ರೇಟ್ ಅಲ್ಲಿ ನಿಮಗೆ ಹಣ ನಿಮ್ಮ ಅಕೌಂಟಿಗೆ ವಾಪಸ್ ಬರುತ್ತೆ. ನಂತರ ನಿಮ್ಮ ಫೇವರೇಟ್ ಜ್ಯುವೆಲರ್ಸಿಗೆ ಹೋಗಿ ಚಿನ್ನ ತಗೊಳ್ಳಿ. ಈ ವಿಡ್ರಾ ಮಾಡೋದೇನು ಕಷ್ಟ ಆಗಲ್ವಾ ಸರ್? ಈಸಿ ಇರುತ್ತಾ ಅದು? ಖಂಡಿತ, ಒಳ್ಳೆ ಕ್ವಶನ್ ಇದು ನೀವು ಕೇಳಿದ್ದು. ಎಲ್ಲ ಆನ್ಲೈನ್ ಸರ್. ಈಗ ನೀವು ಫೋನಲ್ಲಿ ಮಾತಾಡ್ಕೊಳ್ತೀವಿ, ಇಲ್ಲ ಅಕ್ರಾಸ್ ದ ಟೇಬಲ್ ಮಾತಾಡ್ತೀವಿ, ವಿಡ್ರಾ ಮಾಡಿ ಅಂತ ಡಿಸಿಷನ್ ತಗೊಳ್ತೀವಿ. ನಾವು ಒಂದು ಟ್ರಾನ್ಸಾಕ್ಷನ್ ರೈಸ್ ಮಾಡ್ತೇನೆ ನನ್ನ ಕಂಪ್ಯೂಟರ್ ಕೂತ್ಕೊಂಡ್ಬಿಟ್ಟು. ಇನ್ವೆಸ್ಟ್ಮೆಂಟ್ ಆಗಿರೋದು ಎಲ್ಲಿ?
ಆ ಪರ್ಟಿಕ್ಯುಲರ್ ಸ್ಕೀಮ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಆಗಿರೋದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಮ್ಯೂಚುವಲ್ ಫಂಡ್ ಪ್ಲಾಟ್ಫಾರ್ಮ್ ಮೂಲಕ, ಗೊತ್ತಾಯ್ತಲ್ವಾ? ಒಂದು ಟ್ರಾನ್ಸಾಕ್ಷನ್ ರೈಸ್ ಮಾಡ್ತೀವಿ, ನಿಮಗೆ NSE ಮ್ಯೂಚುವಲ್ ಫಂಡ್ ಪ್ಲಾಟ್ಫಾರ್ಮ್ ನಿಂದ ಒಂದು OTP ಬರುತ್ತೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರಿಗೆ, ಗೊತ್ತಾಯ್ತಲ್ವಾ? ಆ OTP ನ ಯಾವ ನಂಬರಿಗೆ ಕಳಿಸ್ಬೇಕು ಅಂತ ಕೂಡ ಅಲ್ಲೇ ಬಂದಿರುತ್ತೆ. ಆ ನಂಬರಿಗೆ ಆ OTP ಕಳಿಸಿದ್ರೆ ಆಯ್ತು. ನಿಮ್ಗೆ ಅವತ್ತು OTP ಎಕ್ಸೆಸ್ ಆಗಿಲ್ಲ ಅಂದ್ರೆ ನಿಮ್ಮ ರಿಜಿಸ್ಟರ್ಡ್ ಇಮೇಲ್ ಐಡಿಗೆ ಒಂದು ಇಮೇಲ್ ಬರುತ್ತೆ, ಅಲ್ಲಿ ಹೋಗುದು, ಕರೆಕ್ಟ್ ಓದ್ಕೊಳ್ಳೋದು, ಅದೊಂದು ಲಿಂಕ್ ಇರುತ್ತೆ, ಕ್ಲಿಕ್ ಮಾಡೋದು. ಕ್ಲಿಕ್ ಮಾಡಿದ ಕೂಡ ಹೇಳುತ್ತೆ ನಾವು ಏನ್ ಟ್ರಾನ್ಸಾಕ್ಷನ್ ಮಾಡಿರ್ತೀವಿ ಅದು ಇರುತ್ತಲ್ಲಿ, ಅದನ್ನ ಓದಿ ಬಿಟ್ಟು ಸಬ್ಮಿಟ್ ಮಾಡಿದ್ರೆ 2-3 ದಿವಸದಲ್ಲಿ ದುಡ್ಡು ನಿಮ್ಮ ಅಕೌಂಟಿಗೆ ವಾಪಸ್ ಬರುತ್ತೆ. ಇನ್ನೊಂದು ಪ್ರಶ್ನೆ ಬರ್ಬೋದು ಸರ್, ಈಗ ನಾನು ಇನ್ವೆಸ್ಟ್ ನಿಮ್ ಮುಖಾಂತರನೋ ಅಥವಾ ಬೇರೆ ಯಾರ್ದೋ ಮುಖಾಂತರ ಮಾಡಿರ್ತೀನಿ, ಕರೆಕ್ಟ್. ಸೊ ಆ ಬೇರೆ ಯಾರೋ ನನ್ಗೆ ಈಗ ಸಿಕ್ಕಿರಲ್ಲ, ಸುಮಾರು ವರ್ಷಗಳೇ ಆಗಿರ್ಬೋದು, ಅದನ್ನ ನಾನು ವಾಪಸ್ ತಗೋಬೇಕು ಅಂದಾಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದಾ? ನಾವು ಹೆಲ್ಪ್ ಮಾಡ್ತೀವಿ. ಹೆಲ್ಪ್ ಮಾಡ್ತೀವಿ. ಬೇರೆ ಡಿಸ್ಟ್ರಿಬ್ಯೂಟರ್ ಮೂಲಕ ಇನ್ವೆಸ್ಟ್ಮೆಂಟ್ ಆಗಿದ್ದಿದ್ರೆ ನನಗೆ ಅದರ ಇನ್ಫಾರ್ಮೇಶನ್ ಮ್ಯೂಚುವಲ್ ಫಂಡ್ ಕಂಪನಿಯವರು ಕೊಡುವ ಹಾಗಿಲ್ಲ, ಕೊಡುವುದಿಲ್ಲ. ನಾವು ಅದಕ್ಕೆ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡಿ ನಿಮ್ಮ ಇಮೇಲ್ ಐಡಿಗೋ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ಗೋ ಸ್ಟೇಟ್ಮೆಂಟ್ ಹೋಗುವಾಗ ಮಾಡ್ತೀವಿ, ಅಲ್ಲಿಂದ ಮುಂದುವರ್ಸ್ಕೊಂಡು ನೀವು ಹೋಗ್ಲಿಕ್ಕೆ ಆಗತ್ತೆ. ಏನ್ ಕಷ್ಟದಲ್ಲ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಸರ್, ನಾನು ನಿಮಗೆ ಕಳಸಲ ಹೇಳಿದ ಹಾಗೆ ಪ್ಯಾನ್, ಆಧಾರ್, ಬ್ಯಾಂಕ್ ಅಕೌಂಟ್ ನೇಮ್ ಸೇಮ್ ಇರಬೇಕು, KYC ಕರೆಕ್ಟ್ ಆಗಬೇಕು. ಅದಲ್ದೇನೆ ಮೊಬೈಲ್ ನಂಬರ್ ಮತ್ತೆ ಇಮೇಲ್ ಐಡಿ ಇವತ್ತಿನ ತಾಂತ್ರಿಕ ಡಿಜಿಟಲ್ ವರ್ಲ್ಡ್ ಅಲ್ಲಿ ವೆರಿ 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 ಇಂಪಾರ್ಟೆಂಟ್. ಲೂಸ್ ಆಗಿ ಯೂಸ್ ಮಾಡಬೇಡಿ, ತುಂಬಾ ಕೇರ್ಫುಲ್ ಇರಿ. ಮೊಬೈಲ್ ಅನ್ನ ಫ್ರೀಕ್ವೆಂಟ್ ಆಗಿ ಚೇಂಜ್ ನಂಬರ್ ಅನ್ನ ಫ್ರೀಕ್ವೆಂಟ್ ಆಗಿ ಚೇಂಜ್ ಮಾಡಬೇಡಿ. ಚೇಂಜ್ ಮಾಡಿದ್ರಿ ಬೇರೆ ಎಲ್ಲೆಲ್ಲ ಆ ನಂಬರ್ ಕೊಟ್ಟಿದ್ದೀರಿ ಅದನ್ನ ಪೂರಾ ಚೇಂಜ್ ಮಾಡ್ಕೊಂಡ್ ಬನ್ನಿ. ಈಗ ನೀವು ನೋಡಿರ್ಬೋದು, ಎಷ್ಟೋ ನಿಮ್ಮ ಹಳೆ ನಂಬರ್ ಫೋನ್ ಮಾಡಿದ್ರೆ ಬೇರೆ ಯಾರೋ ಫೋನ್ ತಗೊಳ್ತಾರೆ, ಇವಾಗ ಅನುಭವ ಆಗಿರ್ಬೋದು ನಿಮ್ಗೆ, ಗೊತ್ತಾಯ್ತಲ್ವಾ? ಸೊ ಮೊಬೈಲ್ ನಂಬರ್ ಮತ್ತೆ ನಿಮ್ಮ ಇಮೇಲ್ ಐಡಿ ಈಸ್ ಆಸ್ ಸೇಫ್ ಆಸ್ ಯುವರ್ ವ್ಯಾಲೆಟ್. ಅಷ್ಟು ಕೇರ್ಫುಲ್ ಆಗಿ ಯೂಸ್ ಮಾಡಿ, ಆಯ್ತಾ? ಇದು ನನ್ನ ಸಾಮಾಜಿಕ ಕಳಕಳಿಯಿಂದ ನಾನು ಹೇಳ್ತಾ ಇರೋದು, ಇದನ್ನ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಸೊ ಇನ್ವೆಸ್ಟ್ಮೆಂಟ್ ಮಾಡೋದು ಕಷ್ಟ ಅಲ್ಲ. ಚೀಟಿ ಬಗ್ಗೆ ನಾನು ಹೆಚ್ಚು ಮಾತಾಡೋದಿಲ್ಲ ಸರ್. ಚೀಟಿ ಬಗ್ಗೆ ನೀವು ನನಗೆ ಜಾಸ್ತಿ ನಿಮಗೆ ಗೊತ್ತಿದೆ ಅನ್ಕೊಂಡಿದ್ದೀನಿ, ಗೊತ್ತಾಯ್ತಲ್ವಾ? ಫಸ್ಟ್ ಎಲ್ಲ ಚೆನ್ನಾಗಿರುತ್ತೆ, ಒನ್ ಫೈನ್ ಡೇ ಏನು ಚೆನ್ನಾಗಿರಲ್ಲ. ಅದರಿಂದಾಗಿ ಲಾಂಗ್ ಟರ್ಮಿಗೆ ಚೀಟಿ ಬೆಸ್ಟ್ ಅಂತ ಹೇಳೋಕ್ಕಾಗಲ್ಲ. ಬಟ್ ನೀವು ಒಂದ್ ಮಾತು ಹೇಳಿದ್ರಿ, SIP ಅಂತ ಬಂತು. ಸುಮಾರು ಜನರಿಗೆ ಅದರ ಫುಲ್ ಫಾರ್ಮೇ ಗೊತ್ತಿರಲಿಕ್ಕಿಲ್ಲ. ಜೊತೆಗೆ ಈಗ ಒಂದ್ ಪ್ರಶ್ನೆ ನಂದು ಪರ್ಸನಲ್ ಆಗಿ, ಈ SIP ಬೇರೆ ಮ್ಯೂಚುವಲ್ ಫಂಡ್ ಬೇರೆನಾ, ಹೆಂಗೆ ಇದು ಅಂತ? ಅಲ್ಲ, ಒಳ್ಳೆ ಕ್ವಶನ್ ಇದೆ, ಕರೆಕ್ಟ್. ಇದು ರೂಟೀನ್ ಕ್ವಶನ್ ಇದೆ ಆಕ್ಚುಲಿ. ನೋಡಿ, ನೀವೀಗ ಇಲ್ಲಿಂದ ಟ್ರಾವೆಲ್ ಮಾಡ್ಬೇಕು, ನೀವು ಹೆಂಗ್ ಹೋಗ್ಬೇಕು? ಇಲ್ಲಿಂದ ಬಾಂಬೆಗೆ ಹೋಗ್ಬೇಕು ನಿಮ್ಗೆ. ಹೌದು. ಬಸ್ಸಲ್ಲಿ ಹೋಗ್ಬೋದು, ಕಾರಲ್ಲಿ ಹೋಗ್ಬೋದು, ರೈಲಲ್ಲಿ ಹೋಗ್ಬೋದು, ವಿಮಾನದಲ್ಲಿ ಹೋಗ್ಬೋದು. 4 ಡಿಫರೆಂಟ್ ವೇಸ್ ಟು ರೀಚ್ ಬಾಂಬೆ, ಅಲ್ವಾ? ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸ್ಟಾಕ್ಸ್ ಅನ್ನು ಬೈ ಮಾಡ್ಬೇಕು ನಿಮ್ಗೆ, ಅದನ್ನ ಮ್ಯೂಚುವಲ್ ಫಂಡ್ ಮೂಲಕ ಬೈ ಮಾಡ್ತೀರಿ. ಹೌದು. ಮ್ಯೂಚುವಲ್ ಫಂಡ್ ಕಲೆಕ್ಟಿವ್ ಬೈ, ನಿಮ್ಮ ಹತ್ರ ಎಲ್ಲ ಹಣ ಕಲೆಕ್ಟ್ ಮಾಡಿಬಿಟ್ಟು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಕರೆಕ್ಟ್ ಅಲ್ವಾ? ಈ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ 2 ಡಿಫರೆಂಟ್ ಆಪ್ಷನ್. ಒಂದು SIP, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಸಿಂಪಲ್ ಹೆಂಗ್ ಹೇಳ್ಬೇಕಂತ, SIP ಅಂದ್ರೆ ಏನು? ಈಗ ನಿಮ್ದು RD ಹೆಂಗ್ ಹೋಗುತ್ತೆ? ಪ್ರತಿ ತಿಂಗಳು ನಿಮ್ಮ ಸೇವಿಂಗ್ಸ್ ಅಕೌಂಟಿನಿಂದ ನಿಮ್ಮ FD ಅಕೌಂಟಿಗೆ ಹೋಗಿ ದುಡ್ಡು ಟ್ರಾನ್ಸ್ಫರ್ ಆಗುತ್ತೆ. ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಆ ಬ್ಯಾಲೆನ್ಸ್ ಕಡಿಮೆ ಆಗುತ್ತೆ, RD ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ, ಗೊತ್ತಾಯ್ತಲ್ವಾ? ಇನ್ನೊಂದು ಉದಾಹರಣೆ ತಗೊಳ್ಳುವ, EMI. ಇವತ್ತಿನ ಜನರೇಷನ್ಗೆ RDಗಿಂತ EMI ಕರೆಕ್ಟ್ ಗೊತ್ತಲ್ವಾ? ಸೊ EMI ಏನಾಗುತ್ತೆ, ಪರ್ಟಿಕ್ಯುಲರ್ ಡೇಟಿಗೆ ನಿಮ್ಮ ಸೇವಿಂಗ್ಸ್ ಅಕೌಂಟ್ ಟನ್ ಅಂತ ಕಟ್ ಆಗುತ್ತೆ, ಲೋನ್ ಅಕೌಂಟಿಗೆ ಟನ್ ಅಂತ ಹೋಗಿ ಕ್ರೆಡಿಟ್ ಆಗುತ್ತೆ. ಸೊ ಎಷ್ಟು ಅಮೌಂಟ್ ಹೋಗ್ಬೇಕು ಅದು ಕೂಡ ಮೊದಲೇ ಫಿಕ್ಸ್ ಆಗಿರುತ್ತೆ. ಎಲ್ಲಿಂದ ಹೋಗುತ್ತೆ ಮೊದಲು ಫಿಕ್ಸ್ ಆಗಿದೆ, ಎಲ್ಲಿಗೆ ಹೋಗುತ್ತೆ ಮೊದಲೇ ಫಿಕ್ಸ್ ಆಗಿದೆ, ಅಮೌಂಟ್ ಫಿಕ್ಸ್ ಆಗಿದೆ, ಡೇಟ್ ಫಿಕ್ಸ್ ಆಗಿದೆ. ಅದೇ ತರ SIP ನಿಮ್ಮ ಸೇವಿಂಗ್ಸ್ ಅಕೌಂಟಿನಿಂದ ಪರ್ಟಿಕ್ಯುಲರ್ ಡೇಟ್ ಫಿಕ್ಸ್ ಆಗಿರುತ್ತೆ, ಆ ಡೇಟಿಗೆ ಮೊದಲೇ ಫಿಕ್ಸ್ ಆಗಿರುವ ಅಮೌಂಟ್ ಆ ಮ್ಯೂಚುವಲ್ ಫಂಡ್ ಫೋಲಿಯೋ ಹೋಗಿ ಕ್ರೆಡಿಟ್ ಆಗುತ್ತೆ. ನಿಮಗೆ ಬ್ಯಾಂಕಿಂದ SMS ಬರುತ್ತೆ, ಮ್ಯೂಚುವಲ್ ಫಂಡ್ ಕಂಪನಿಯಿಂದ SMS ಬರುತ್ತೆ, ನಾವು ಕಳಿಸುವ ರಿಪೋರ್ಟ್ ಅಲ್ಲಿ ಅದು ಆಡ್ ಆಗಿ ಬರುತ್ತೆ, ಮ್ಯೂಚುವಲ್ ಫಂಡ್ ಕಂಪನಿಯಿಂದ ಬರುವ ಸ್ಟೇಟ್ಮೆಂಟ್ ಅಲ್ಲಿ ಅದು ಆಡ್ ಆಗಿ ಬಂದಿರುತ್ತೆ ನಿಮಗೆ. ಓಕೆ ಓಕೆ, ಇಷ್ಟೇ. ಎಸ್ ಖಂಡಿತ. ಮ್ಯೂಚುವಲ್ ಫಂಡ್ ಇಸ್ ಎ ವೆಹಿಕಲ್ ಟು ಇನ್ವೆಸ್ಟ್ ಇನ್ ಕ್ಯಾಪಿಟಲ್ ಮಾರ್ಕೆಟ್. SIP ಇಸ್ ಎ ಮೆಕ್ಯಾನಿಸಮ್. ಅಂದ್ರೆ SIP ಮೂಲಕ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಆಗುತ್ತೆ. ಬಲ್ಕ್ ಇನ್ವೆಸ್ಟ್ಮೆಂಟ್, ಈಗ ನಾನು ಹೇಳಿದ್ದಲ್ಲ ಮೊದಲು, ಒಂದಷ್ಟು ಬಲ್ಕ್ ಹಣ ಇದೆ, ಅದನ್ನ ಡೈರೆಕ್ಟ್ ಆಗಿ ಒನ್ ಟೈಮ್ ಇನ್ವೆಸ್ಟ್ ಮಾಡಬಹುದು. ನೀವು ಇನ್ವೆಸ್ಟ್ಮೆಂಟ್ ಮಾಡುವ ಟೈಮಲ್ಲಿ ಮಾರ್ಕೆಟ್ ಸ್ವಲ್ಪ ಮೇಲಿದೆ ಅನ್ಸಿದ್ರೆ ನಾವು ನಿಮ್ಗೆ ಅಡ್ವೈಸ್ ಮಾಡ್ತೀವಿ, ಆ ಮ್ಯೂಚುವಲ್ ಫಂಡ್ ಲಿಕ್ವಿಡ್ ಫಂಡಿಗೆ ಹಾಕು, ಅಲ್ಲಿಂದ ಪ್ರತಿ ತಿಂಗಳು ಸ್ವಿಚ್ ಮಾಡ್ತಾ ಇರ್ತೀವಿ. ಆ ಪ್ರೋಸೆಸ್ ಅನ್ನ STP, ಸಿಸ್ಟಮ್ಯಾಟಿಕ್ ಟ್ರಾನ್ಸ್ಫರ್ ಪ್ಲಾನ್ ಅಂತ ಹೇಳ್ತೀವಿ. ಆ ತರ ಬೇರೆ ಬೇರೆ ಇರುತ್ತೆ ಸರ್. ಚೂರು ಕೂತ್ಕೊಂಡು ಅರ್ಥ ಮಾಡ್ಕೊಳ್ಬೇಕು. ದಯವಿಟ್ಟು ಹೇಳ್ತೀನಿ ಸರ್, ನೀವು ಸ್ವಂತ ಡಾಕ್ಟರ್ ಆಗ್ಲಿಕ್ಕೆ ಹೋಗ್ಬಿಡಿ. ಅರ್ಜೆಂಟಿಗೆ ಸರಳ ಈಗೊಂದು ಮಾತ್ರ ತಗೊಳ್ಬಹುದು. ಸ್ವಂತ ಡಾಕ್ಟರ್ ಆಗ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಸ್ಪೆಷಲೈಸೇಷನ್ ಏನು,
ನೀವು ಯಾವುದೋ ಒಂದು ವಿಚಾರದಲ್ಲಿ ನೀವು ಸ್ಪೆಷಲೈಸ್ಡ್ ಅಲ್ವಾ, Correct. ಅದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ನಿಮ್ಮ ಇನ್ಕಮ್ ಜಾಸ್ತಿ ಮಾಡ್ಕೊಳ್ಳಿ. ಹಣದಿಂದ ಹಣ ಮಾಡಲಿಕ್ಕೆ ಒಬ್ಬ ಫಿನಾನ್ಷಿಯಲ್ ಕನ್ಸಲ್ಟೆಂಟ್, ಅಡ್ವೈಸರ್, ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಹೆಲ್ಪ್ ತಗೊಳ್ಳಿ. ಅವ್ರ ಹತ್ರ ಕೂತ್ಕೊಂಡು ಎಲ್ಲ ಡಿಸ್ಕ್ಲೋಸ್ ಮಾಡಿ, ಡಿಸ್ಕಸ್ ಮಾಡಿ, ಅರ್ಥ ಮಾಡ್ಕೊಳ್ಳಿ. ಅತಿ ಸಣ್ಣ ನಗಣ್ಯ ನಿಮ್ಮ ಡೌಟ್ಗಳನ್ನು ಕೂಡ ಕ್ಲಾರಿಫೈ ಮಾಡಿ, ಆಮೇಲೆ ಡಾಕ್ಯುಮೆಂಟೇಶನ್ ಮಾಡಿ, ಆಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ. ಎಸ್ ಖಂಡಿತ. ಸೊ ಇಷ್ಟೆಲ್ಲ ಮಾಹಿತಿಯನ್ನ ಈಗ ಕೇಳಿರುವ ವೀಕ್ಷಕರಿಗೆ ಅನ್ಸುತ್ತೆ ಶ್ರೀಧರ್ ಭಟ್ ಅವರು ಎಷ್ಟು ಚೆನ್ನಾಗಿ ಇನ್ಫಾರ್ಮೇಶನ್ ಕೊಡ್ತಾರಲ್ವಾ ಅಂತ ಅನ್ಸುತ್ತೆ. ಬಹುಶಃ ನಾನು ಬಿಟ್ಟರು ಇನ್ನು ನಮ್ಮ ವೀಕ್ಷಕರು ಈಗ ಮೆಸೇಜ್ ಹಾಕ್ತಿರ್ತಾರೆ, ಅವ್ರನ್ನ ಮತ್ತೆ ಕರೆಸಿ ಮತ್ತೆ ಒಂದಿಷ್ಟು ಮಾತಾಡಿಸಿ ಹಾಗೆ ಹೀಗೆ ಅಂತಾರೆ. ಸೊ ನಾನು ಮೊದಲೇ ಹೇಳಿದೆ ನಿಮಗೆ, ಅಂದರೆ ನಾನು ಮತ್ತೆ ಕರೆಸ್ತೀನಿ, ಮಾತಾಡಿಸ್ತೀನಿ. ಅದಕ್ಕೂ ಮುಂಚೆ ಅವರು ಒಂದಿಷ್ಟು ಪ್ರೋಗ್ರಾಮ್ಗಳನ್ನು ಮಾಡಿದ್ದಾರೆ. ನಾನು ಕೂಡ ಅವ್ರ ಕಾರ್ಯಕ್ರಮಗಳನ್ನು ನೋಡಿದ್ದೀನಿ. ಅವರದ್ದೇ ಆದಂಥ ಯೂಟ್ಯೂಬ್ ಚಾನಲಲ್ಲಿ ಒಂದಿಷ್ಟು ವಿಡಿಯೋಸ್ಗಳನ್ನು ಅವರು ಅವಾಗ ಮಾಡಿ ಬಿಡ್ತಾ ಇರ್ತಾರೆ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಮತ್ತು ಅವರ ಕೆಲವೊಂದು ವ್ಲಾಗ್ ರೈಟಿಂಗ್ಗಳು ನೀವು ಓದಬಹುದು. ಅಂದರೆ ವೆಬ್ಸೈಟಲ್ಲಿ ಅವರ ಕೆಲವೊಂದು ಬರವಣಿಗೆಗಳು ಕೂಡ ಇದೆ, ಅಂದರೆ ಇದ್ರ ಬಗ್ಗೆ ಮಾಡಿರುವಂಥದ್ದು. ಅದನ್ನು ಕೂಡ ಕೊಟ್ಟಿರ್ತೀನಿ. ಅದನ್ನು ಒಮ್ಮೆ ಆ ಲಿಂಕನ್ನು ಬಳಸ್ಕೊಂಡು ನೀವೆಲ್ಲ ಒಂದಿಷ್ಟು ಸಮಯ ಕೊಟ್ಟು ಓದ್ಕೊಳ್ಳಿ. ಆದರೆ ನಾವೇ ಡಾಕ್ಟರ್ ಆಗೋದು ಬೇಡ ಅಲ್ವಾ? 100% ಬೇಡ. ಯಾಕಂದ್ರೆ ಅದು ತುಂಬಾ ಕಷ್ಟ ಆಗುತ್ತೆ. ಅಲ್ಲಿ ಏನಂದ್ರೆ ನೀವು ಮನೆಗೆ ತಗೊಂಡು ಬರೋ ದುಡ್ಡು ಇದೆಯಲ್ಲ, ದುಡ್ಡು ಇದೆಯಲ್ಲ, ಇಟ್ಸ್ ಅನ್ ಎಕ್ಸ್ಟ್ರಾಕ್ಟ್ ಆಫ್ ಯುವರ್ ಎನರ್ಜಿ. ಕಷ್ಟಪಟ್ಟು ದುಡಿದು ಬಂದಿರೋದು. ಹಣದಿಂದ ಹಣ ಮಾಡೋದು ಬೈ ಇನ್ವೆಸ್ಟಿಂಗ್. ಅದಕ್ಕೆ ನೀವು ಹೆಚ್ಚು ಇನ್ನು ಹೊಸ ಹುಡುಕ್ಲಿಕ್ಕೇನಿಲ್ಲ. ಮ್ಯೂಚುವಲ್ ಫಂಡ್ ರೆಡಿ ಇದೆ ಅಲ್ಲಿ ನಿಮ್ಗೆ. ನೀವು ಅದರದ್ದು ಸಾಧಕ ಬಾಧಕ, ಕಾಸ್ಟ್ ಅಂಡ್ ಪ್ರಾನ್ಸ್ ಅರ್ಥ ಮಾಡ್ಕೊಂಡು ಪ್ಲಾನಿಂಗ್ ಮಾಡಿ ಕರೆಕ್ಟ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋದ್ರೆ ನೀವು ಹಣದಿಂದ ಹಣ ಮಾಡ್ಬೋದು. ಮತ್ ಪುನಃ ನೀವು ನಮ್ಮ ಊರ್ ಭಾಷೆ ಹೇಳ್ತೀವಲ್ಲ, ಎತ್ತಿನ ಗಾಡಿ ಸ್ಟೇರಿಂಗ್ ಹಾಕಬಾರ್ದು ಅಂತ ಹೇಳ್ತೀವಲ್ಲ, ಹಾಗೆ ಅದು ಮಾಡುವ ಅವಶ್ಯಕತೆ ಇಲ್ಲ. ಕರೆಕ್ಟ್. ಖಂಡಿತ ಸರ್. ಇನ್ನು ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದ್ರೆ ಭಟ್ರ ನಂಬರನ್ನು ನಾನು ಡಿಸ್ಪ್ಲೇ ಮಾಡಿದ್ದೀನಲ್ಲ, ಸೊ ಅದೇ ನಂಬರ್ಗೆ ಕಾಲ್ ಮಾಡಿ ಅವ್ರು ನಿಮಗೆ ಸಿಗ್ತಾರೆ. ಅವ್ರ ಜೊತೆ ಮಾತಾಡಿ, ಇಲ್ಲ ಅವರ ಕಚೇರಿಗೂ ಹೋಗಿ ಅವ್ರನ್ನ ಭೇಟಿ ಆಗ್ಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ತುಂಬಾ ಲಾಂಗ್ ಆಯ್ತು ಅಂತ ಅನ್ಕೊಂತೀನಿ. ಇನ್ನೊಂದು ಕಾರ್ಯಕ್ರಮದಲ್ಲಿ ಮತ್ತೊಂದಿಷ್ಟು ವಿಚಾರಗಳ ಬಗ್ಗೆ ಮಾತಾಡೋಣ. ಸೊ ನೀವು ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಬಿಡುವು ಮಾಡಿಕೊಂಡು ನಮ್ಮ ಜೊತೆ ಇಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿ ನಮ್ಮ ಹತ್ರ ಸುಮಾರು ವಿಚಾರಗಳನ್ನ ಹಂಚಿಕೊಂಡಿರೋದಕ್ಕೆ ಹೆಗ್ಗದ್ದೆ ಸ್ಟುಡಿಯೋ ನೋಡ್ತಿರುವಂತಹ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಸೊ ನಾಳೆ ಮತ್ತೊಂದು ಹೊಸ ವಿಚಾರ ಜೊತೆ ಭಟ್ರ ಜೊತೆನೆ ಮಾತಾಡ್ತಾ ನಿಮ್ಗೆ ಸಿಗ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಸ್ಟೇ ಟ್ಯೂನ್ ಹೆಗ್ಗದ್ದೆ ಸ್ಟುಡಿಯೋ.